ಒಂದಲ್ಲ ಎರಡಲ್ಲ ಲೆಕ್ಕಕ್ಕೆ ಸಿಗದಷ್ಟು ಅಪಘಾತ. ಪ್ರತಿ ದಿನವೂ ಕೂಡ ಒಂದಾದ್ರೂ ವಾಹನ ಈ ಜಾಗದಲ್ಲಿ ಪಲ್ಟಿ ಆಗೇ ಆಗುತ್ತೆ. ಪಿರಿಯಾಪಟ್ಟಣದ ಬೈಲಗುಪ್ಪಿಯಲ್ಲಿ ನಿರಂತರವಾಗಿ ಅಪಘಾತಗಳು ಸಂಭವಿಸ್ತಾನೆ ಇವೆ. ಆದ್ರೆ ಯಾರೂ ಕೂಡ ಇದಕ್ಕೆ ಸಂಬಂಧಪಟ್ಟಂತೆ ಗಮನ ಹರಿಸ್ತಾ ಇಲ್ಲ, ಕ್ರಮ ತೆಗೆದುಕೊಳ್ತಾ ಇಲ್ಲ. ಒಂದು ಸೂಚನಾ ಫಲಕ ಇಲ್ಲ. ಇದಕ್ಕಾಗಿ ಈ ಕಾರಣದಿಂದಾಗಿ ವಾಹನಗಳು ಪಲ್ಟಿ ಆಗ್ತಿದ್ದಾವೆ. ಮತ್ತೊಂದು ಡಿವೈಡರೇ ಕಾಣಿಸ್ತಾ ಇಲ್ಲ, ಹಾಗಾಗಿ ಬಂದು ಗುದ್ಕೊಳ್ತಾ ಇವೆ ಇಲ್ಲಿ ವೆಹಿಕಲ್ಸ್. ಅಪಘಾತದ ಒಂದೊಂದು ದೃಶ್ಯವೂ ಕೂಡ ಭಯಾನಕವಾಗಿದೆ. ಆದ್ರೆ ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರ ಏನ್ ಮಾಡ್ತಾ ಇದೆ? ಯಾಕೆ ಗಮನ ಹರಿಸ್ತಾ ಇಲ್ಲ? ಹಲವು ಬಾರಿ ದೂರು ಕೊಟ್ಟರು ಕೂಡ ಅಧಿಕಾರಿಗಳು ದಿವ್ಯ ನಿರ್ಲಕ್ಷ್ಯ ವಹಿಸ್ತಾ ಇದ್ದಾರೆ. ಪ್ರತಿ ದಿನ ಕೂಡ ಒಂದಲ್ಲ ಒಂದು ವಾಹನ ಬಂದು ಇಲ್ಲಿ ಡಿಕ್ಕಿ ಹೊಡ್ಕೊಳ್ಳುತ್ತೆ. ಒಂದು ಸೂಚನಾ ಫಲಕ ಇಲ್ಲ, ಮತ್ತೊಂದು ಡಿವೈಡರೇ ಇಲ್ಲಿ ಸರಿಯಾಗಿ ಕಾಣಿಸ್ತಾ ಇಲ್ಲ. ನೋಡಿ, ಅಪಘಾತದ ದೃಶ್ಯಗಳನ್ನ ನೀವು ಗಮನಿಸ್ತಾ ಇದ್ದೀರಾ. ಎಷ್ಟು ಅಪಘಾತಗಳಾಗ್ತಾ ಇವೆ ಅಂತ ಲೆಕ್ಕಕ್ಕೆ ಸಿಗ್ತಾ ಇಲ್ಲ, ಎಷ್ಟು ಅಪಘಾತಗಳಾಗಿರೋದು ಅಂತ. ಅಪಘಾತಗಳ ಒಂದೊಂದು ದೃಶ್ಯವನ್ನು ಕೂಡ ನೀವು ಗಮನಿಸ್ತಾ ಇದ್ದೀರಾ. ವ್ಯಾನ್ ಇರ್ಬೋದು, ಕಾರ್ ಇರ್ಬೋದು, ಬೈಕ್ ಇರ್ಬೋದು, ಹೀಗೆ ಅನೇಕ ವಾಹನಗಳು ಬಂದು ಡಿಕ್ಕಿ ಹೊಡ್ಕೊಳ್ತಾ ಇರೋದು ಇಲ್ಲಿ ಪಿರಿಯಾಪಟ್ಟಣ, ಮೈಸೂರಿನ ಪಿರಿಯಾಪಟ್ಟಣದಲ್ಲಿ ಆಗ್ತಾ ಇರುವಂತಹ ಅಪಘಾತಗಳಿಗೆ ಲೆಕ್ಕವೇ ಇಲ್ಲದಂತಾಗಿದೆ. ಪ್ರತಿದಿನ ಕೂಡ ಯಾವುದಾದ್ರೂ ಒಂದು ವಾಹನ ಇದೇ ಜಾಗದಲ್ಲಿ ಬಂದು ಪಲ್ಟಿ ಆಗುತ್ತೆ, ಇಲ್ಲಾಂದ್ರೆ ಡಿವೈಡರ್ಗೆ ಹೋಗಿ ಡಿಕ್ಕಿ ಹೊಡೆದು ಅಪಘಾತ ಆಗುತ್ತೆ. ಬೈಲಗುಪ್ಪೆಯಲ್ಲಿ ನಿರಂತರವಾಗಿ ಈ ಅಪಘಾತಗಳು ಸಂಭವಿಸ್ತಾ ಇದ್ರು ಕೂಡ ಯಾವುದೇ ರೀತಿ ಕ್ರಮ ವಹಿಸ್ತಾ ಇಲ್ಲ ಅಧಿಕಾರಿಗಳು. ಸೂಚನಾ ಫಲಕ ಇಲ್ಲ ಅಲ್ಲಿ, ಹಾಗಾಗಿ ಗೊತ್ತಾಗ್ತಾ ಇಲ್ಲ ಇಲ್ಲಿ ತಿರುವಿದೆ ಅಥವಾ ಪದೇ ಪದೇ ರಸ್ತೆ ಅಪಘಾತಗಳಾಗುವಂತ ಜಾಗ ಇದು. ಹಾಗಾಗಿ ನಿಧಾನವಾಗಿ ಚಲಿಸಿ, ಏನಾದ್ರೂ ಒಂದು ಸೂಚನಾ ಫಲಕ ಇರಬೇಕಲ್ಲ, ಅದ್ಯಾವ ಫಲಕವೂ ಕೂಡ ಇನ್ನೂ ಅಳವಡಿಕೆ ಆಗಿಲ್ಲ. ಇನ್ನು ಡಿವೈಡರ್ ಕೂಡ ಅಲ್ಲಿ ಕಾಣಿಸ್ತಾ ಇಲ್ಲ, ಹಾಗಾಗಿ ಬಂದು ಡಿಕ್ಕಿ ಹೊಡ್ಕೊಳ್ತಾ ಇವೆ ವಾಹನಗಳು. ಸೆಲ್ಫ್ ಆಕ್ಸಿಡೆಂಟ್ ಅಂತೇಳಿ ಆಗ್ಬಿಡುತ್ತೆ, ಅದು ಕನ್ಸಿಡರ್ ಆಗುತ್ತೆ. ಬಟ್ ಇಲ್ಲಿ ಅವೈಜ್ಞಾನಿಕ ರಸ್ತೆ ಅನ್ನೋದು ಮಾತ್ರ ಇಲ್ಲಿ ಕನ್ಸಿಡರ್ ಆಗ್ತಾ ಇಲ್ಲ. ಅಧಿಕಾರಿಗಳು ಇದನ್ನ ಗಮನ ಹರಿಸ್ತಾ ಇಲ್ಲ. ಇದರಿಂದಾಗಿ ಇನ್ನು ಎಷ್ಟು ಜೀವಗಳು ಹೋಗ್ಬೇಕು, ಇನ್ನು ಎಷ್ಟು ಬಲಿ ತೆಗೆದುಕೊಳ್ಳುತ್ತೆ ಈ ರಸ್ತೆ. ಯಾಕೆ ಅಧಿಕಾರಿಗಳು ಈ ರೀತಿ ನಿರ್ಲಕ್ಷ್ಯ ವಹಿಸ್ತಾ ಇದ್ದಾರೆ ಅಂತ ಪ್ರಾಧಿಕಾರ ಹಾಗಾದ್ರೆ ಏನ್ ಮಾಡ್ತಾ ಇದೆ? ಇಷ್ಟೆಲ್ಲ ಅಪಘಾತಗಳಾದ್ರೂ ಕೂಡ, ಹಲವು ಬಾರಿ ದೂರುಗಳು ಬಂದಿದ್ರು ಕೂಡ ಅಲ್ಲಿ ಹೋಗಿ ಪರಿಶೀಲನೆ ಮಾಡಬೇಕು. ಯಾವ ರೀತಿಯಾಗಿ ಅಲ್ಲಿ ಕ್ರಮ ತೆಗೆದುಕೊಳ್ಬೇಕು, ಸೂಚನಾ ಫಲಕ ಅಳವಡಿಕೆ ಇರ್ಬೋದು, ಇನ್ನು ಕೂಡ ಡಿವೈಡರ್ ಹೈಟ್ ಮಾಡಬಹುದು. ಅದಕ್ಕೆ ಸಂಬಂಧಪಟ್ಟಂತೆ ಅಧಿಕಾರಿಗಳು ಜಾಣ ನಡೆಯನ್ನ ಅನುಸರಿಸುತ್ತಿದ್ದಾರೆ. ಇದಕ್ಕೆ ಸಂಬಂಧಪಟ್ಟಂಗೆ ಡಿವೈಡರ್ನ ಹಾಕಿದ್ದಾರೆ. ಇದಕ್ಕೆ ಯಾವುದೇ ತರಹದ ಸೂಚನಾ ಫಲಕ ಇಲ್ಲ, ಒಂದು ರಿಫ್ಲೆಕ್ಟರ್ ಇಲ್ಲ, ಆಮೇಲೆ ಒಂದು ಯಾವುದೇ ತರಹದ ಒಂದು ಅಂಶನ ವ್ಯವಸ್ಥೆ ಇಲ್ಲ. ದಯವಿಟ್ಟು ಇಲಾಖೆ ಸಂಬಂಧಪಟ್ಟವರಿಗೆ ಮುಂದಾಗಿ ಕ್ರಮವಾಗಿ ಅಳವಡಿಸಬೇಕು. ವಾರಕ್ಕೆ 15 ದಿವಸಕ್ಕೆ 1, 2, 3 ಆಕ್ಸಿಡೆಂಟ್ ಆಗ್ತಾನೆ ಇದೆ. ಕ್ರಮ ವಹಿಸ್ಬೇಕಂತ ಕೇಳ್ಕೊತಾ ಇದ್ದಾರೆ. ಮಂಗಳೂರು ಈ ಹೈವೇಗೆ ಸಂಬಂಧಪಟ್ಟಂಗೆ ಡಿವೈಡರ್ನ ಹಾಕಿದ್ದಾರೆ. ಇದಕ್ಕೆ ಯಾವುದೇ ತರಹದ ಸೂಚನಾ ಫಲಕ ಇಲ್ಲ, ಒಂದು ರಿಫ್ಲೆಕ್ಟರ್ ಇಲ್ಲ, ಆಮೇಲೆ ಒಂದು ಯಾವುದೇ ತರಹದ ಒಂದು ಮತ್ತಷ್ಟು ಡೀಟೇಲ್ಸ್ ಕೊಡ್ತಾರೆ ಪ್ರತಿನಿಧಿ ಪುನೀತ್. ಈಗಾಗಲೇ ಪಿರಿಯಾಪಟ್ಟಣದ ಈ ಬೈಲಗುಪ್ಪೆ ರಸ್ತೆಯಲ್ಲಿ ಪ್ರತಿನಿತ್ಯವೂ ಕೂಡ ಒಂದಲ್ಲ ಒಂದು ವೆಹಿಕಲ್ ಬಂದು ಪಲ್ಟಿ ಆಗ್ತಾ ಇದೆ. ಬಟ್ ಹೆದ್ದಾರಿ ಪ್ರಾಧಿಕಾರ ಅಧಿಕಾರಿಗಳು ಮಾತ್ರ ನಿರ್ಲಕ್ಷ್ಯ ವಹಿಸ್ತಿದ್ದಾರೆ. ಯಾಕೆ ನಿರ್ಲಕ್ಷ್ಯ? ಇದನ್ನ ಸರಿಪಡಿಸೋದಕ್ಕೆ ಅಷ್ಟೊಂದು ಸಮಯ ಬೇಕಾ ಅಧಿಕಾರಿಗಳಿಗೆ? ಅಪಘಾತಗಳೇ ಮುಖ್ಯವಾದ ಉದಾಹರಣೆ ಕೂಡ ಓಕೆ, ಆಡಿಯೋ ಪ್ರಾಬ್ಲಮ್ ಇದೆ, ಸಂಪರ್ಕ ಕಡಿತ ಆಗಿದೆ. ನೋಡಿ, ಈ ರೀತಿಯಾಗಿ ರಸ್ತೆ ಅಪಘಾತಗಳು ಪದೇ ಪದೇ ಸಂಭವಿಸ್ತಾ ಇದ್ರು ಕೂಡ ಪ್ರಾಧಿಕಾರ ಮಾತ್ರ ಕಣ್ಮುಚ್ಚಿ ಕೂತಿದೆ. ಇನ್ನು ಎಷ್ಟು ಜೀವಗಳು ಇಲ್ಲಿ ಬಲಿಯಾಗಬೇಕು? ಆ ರಸ್ತೆ ಡಿವೈಡರ್ ಗಮನಿಸ್ತಾ ಇದ್ದೀರಾ, ಜೊತೆಗೆ ಅಲ್ಲಿ ಹಂಪ್ಸ್ ಇಲ್ಲ ಅಂತ ಕೂಡ ಅಲ್ಲೇ ಸ್ಥಳೀಯರು ಹೇಳ್ತಾ ಇದ್ರು. ಹಾಗಿದ್ರೂ ಕೂಡ ಅಧಿಕಾರಿಗಳು ಮಾತ್ರ ಇತ್ತ ಗಮನ ಹರಿಸ್ತಾ ಇಲ್ಲ. ಇಲ್ಲಿ ಪದೇ ಪದೇ ಅಪಘಾತಗಳಾಗ್ತಾ ಇರೋದಕ್ಕೆ ಏನೇನು ಅವೈಜ್ಞಾನಿಕ ಕಾರಣಗಳಿವೆ ಅದನ್ನ ನೋಡಬೇಕು, ಗಮನ ಹರಿಸಬೇಕು ಅನ್ನೋದ್ರ ಬಗ್ಗೆ ಯಾವ ಅಧಿಕಾರಿಗಳಿಗೂ ಕೂಡ ಇತ್ತ ಒಂಚೂರು ಕೂಡ
ಲಕ್ಷ್ಯ ಮಾಡುವಂಥ ಒಂದಷ್ಟು ಲಕ್ಷಣಗಳು ಕಾಣಿಸ್ತಾ ಇಲ್ಲ. ಹಾಗಾದ್ರೆ ಈ ಪಿರಿಯಾಪಟ್ಟಣ ಬೈಲಗುಪ್ಪೆ ರಸ್ತೆಯಲ್ಲಿ ಆಗ್ತಾ ಇರುವಂಥ ಅಪಘಾತಗಳಿಗೆ ಕಡಿವಾಣ ಹಾಕೋದು ಯಾವಾಗ? ಆ ವೆಹಿಕಲ್ಗಳು ಅದು ಹೆಂಗೆ ಬಂದರೂ ಕೂಡ, ಅವ್ರು ಬರೋ ವೇಗವಾಗಿಯೇ ಬಂದ್ರೂ ಕೂಡ, ಅಥವಾ ಅವರಿಗೆ ಅವೈಜ್ಞಾನಿಕವಾಗಿ ಅಲ್ಲಿ ಸೂಚನಾ ಫಲಕ ಇಲ್ಲದೆ ಇರೋದ್ರಿಂದ ಬಂದರೂ ಕೂಡ, ಹಿಂಗಾದರೂ ಕೂಡ ಅಲ್ಲಿ ಒಂದಲ್ಲ ಒಂದು ಆಕ್ಸಿಡೆಂಟ್ಗಳು ಆಗ್ತಾನೆ ಇದೆ. ಯಾಕೆ ಹೀಗಾಗ್ತಾ ಇದೆ? ಇದನ್ನು ತಪ್ಪಿಸ್ಬೇಕಲ್ಲ ಅನ್ನುವಂಥ ಒಂದೇ ಒಂದು ಗಮನ ಹರಿಸಬೇಕಾಗಿರುವಂಥ, ಕ್ರಮ ತೆಗೆದುಕೊಳ್ಬೇಕಾಗಿರುವಂಥ ಅಧಿಕಾರಿಗಳು ಕಣ್ಮುಚ್ಚಿ ಕೂತಿದ್ದಾರೆ. ಯಾಕೆ ಹೀಗೆ ಮಾಡ್ತಾ ಇರೋದು? ನೀವು ಕೂಡ ಅಲ್ಲಿ ಓಡಾಡಿ ನೋಡಿ, ನಿಮ್ಮ ಫ್ಯಾಮಿಲಿಯವರು ಕೂಡ ಓಡಾಡಿ ನೋಡಿ, ಗೊತ್ತಾಗುತ್ತಲ್ಲಿ ಎಂಥ ಪರಿಸ್ಥಿತಿ ಇದೆ ಅಂತೇಳಿ. ಈ ರೀತಿಯಾಗಿ ದಾರಿಯಲ್ಲಿ ಪದೇ ಪದೇ ಆಕ್ಸಿಡೆಂಟ್ಗಳು ಆಗ್ತಾ ಇದೆ ಅಂತಂದರೆ ಅಲ್ಲಿ ಹಂಪ್ಸ್ ಇಲ್ಲ ಅಂತ ಹೇಳ್ತಿದ್ದಾರೆ. ಜೊತೆಗೆ ಡಿವೈಡರ್ ಕೂಡ ನೋಡಿ ಅಲ್ಲಿ ಹಾಳಾಗಿದೆ, ಅದನ್ನು ಹಾಕಬೇಕು ಅನ್ನುವಂಥದ್ದಿಲ್ಲ. ಅಲ್ಲಿಗೆ ಹೋಗಿ ಡಿಕ್ಕಿ ಹೊಡೆದು ವಾಹನಗಳು ಪಲ್ಟಿ ಆಗ್ತಾ ಇರೋದು, ಪ್ರತಿನಿತ್ಯವೂ ಕೂಡ ಒಂದಲ್ಲ ಒಂದು ಆಕ್ಸಿಡೆಂಟ್ ಅಲ್ಲಿ ಆಗ್ತಾನೆ ಇದೆ. ಹಾಗಿದ್ರೂ ಕೂಡ ಯಾಕೆ ನೀವು ಈ ರೀತಿ ಮೌನ ವಹಿಸ್ತಿದ್ದೀರಾ ಅಂತ.